ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಎದ್ದು ಫೇಸ್ ವಾಶ್ ಎಲ್ಲ ಮುಗಿಸ್ಕೊಂಡು ಬಂದೆ. ಬೇಗ ಬೇಗ ಸ್ವಲ್ಪ ಕೆಲಸಗಳಿದ್ದಾವೆ, ಕ್ವಿಕ್ಕಾಗಿ ಮುಗಿಸ್ಕೊಂಡು ಬೇಗ ಟಿಫನ್ಗೆ ರೆಡಿ ಮಾಡ್ಕೋಬೇಕು. ಟಿಫನ್ನು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಸೊ ಉಪ್ಪಿಟ್ಟು ಮತ್ತು ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ. ಮಕ್ಕಳಿಗೆ ರಜೆ ಇದೆ ಅಲ್ವಾ, ಮನೇಲಿ ಇದ್ದಾರೆ, ಸ್ವಲ್ಪ ಪಾಯಸ ಮಾಡೋಣ ಅಂತ ಇದ್ದೀನಿ. ಸೊ ಉಪ್ಪಿಟ್ಟು ಮತ್ತು ಪಾಯಸ ಮಾಡಬೇಕು ಇವಾಗ. ಹೇಗೆ ಹೋಗುತ್ತೆ ಈ ಒಂದು ದಿನ ಲಾಗ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಈ ಕಸ ಒಂದು ಹೊಡ್ಕೊಂಬಿಡ್ಬೇಕು. ಹೊರಗಡೆ ರಂಗೋಲಿ ಎಲ್ಲ ಬಿಡಿಸಿ ಬಂದಾಯಿತು. ಸೊ ನಿಧಾನಕ್ಕೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈಗ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಕೂಲಿಗೆ ಹೋಗೋದಿದ್ರೆ ಟೈಮಿಗೆ ಸರಿಯಾಗಿ ಎಲ್ಲ ಮಾಡಬೇಕು. ಇನ್ನೊಂದು ಹಾಫ್ ಆನ್ ಅವರ್ ಲೇಟ್ ಆದರೂ ಏನು ತೊಂದರೆ ಇಲ್ಲ ಅಂತೇಳಿ ನಿಧಾನಕ್ಕೆ ಮಾಡ್ಕೊಳ್ತೀನಿ. ಸೊ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮಕ್ಕಳು ನೈಟು ಎಲ್ಲ ಆಟ ಆಡಿ ಹಾಗೆ ಬಗ್ಗಿ ಆಟ ಸಾಮಾನು ಮತ್ತು ಇಲ್ಲಿ ನೋಡಿ ಮನೆ ಕಟ್ಟೋದಕ್ಕೆ ಈ ಥರ ಎಲ್ಲ ಹರಡಿಟ್ಟು ಹೋಗ್ಬಿಟ್ಟಿದ್ರು. ಸೊ ಆ ಜೋಡಿಸಿರೋ ಆಟ ಸಾಮಾನು ಸಹ ಡಿವೈಡ್ ಮಾಡಿ ಇಡೋ ಆಗಿಲ್ಲ. ಇಟ್ಟರೆ ಮಮ್ಮಿ ಎಲ್ಲ ಕೆಡಿಸಿಟ್ಟಿದೆಯಲ್ಲ ಮಮ್ಮಿ, ಜೋಡಿಸಿಟ್ಟಿದ್ದು ಅಂತ ಹೇಳ್ತಾರೆ ಅಂತೇಳಿ ಅದು ಹೇಗಿತ್ತೋ ಅದೇ ಥರ ಮತ್ತೆ ಟೇಬಲ್ ಮೇಲೆ ಇಟ್ಟು ಕಸ ಎಲ್ಲ ಹೊಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ಸೊ ಉಪ್ಪಿಟ್ಟು ಮಾಡೋದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ಮಾಡಬೇಕು. ಸೊ ಅದಾದ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಬ್ರೌನಿಷ್ ಆದಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಬೇಗ ಸ್ನ್ಯಾಶ್ ಆಗಬೇಕು ಅಂತ ಹೇಳಿ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಸಾಲ್ಟ್ ಹಾಕೋದ್ರಿಂದ ಟೊಮೊಟೊ ಎಲ್ಲ ಬೇಗನೆ ಸ್ನ್ಯಾಶ್ ಆಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಬಾಣಲಿಗೆ ಸ್ವಲ್ಪ ಒಂದು 2 ಟೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ರವೆ ಏನಿದೆ ಸ್ವಲ್ಪ ಕೆಂಪು ಕಲರ್ ಆಗಬೇಕು, ಸ್ವಲ್ಪ ಬ್ರೌನಿಷ್ ಆಗುತ್ತೆ. ಸೊ ನೀಟಾಗಿ ಎಲ್ಲ ಚೆನ್ನಾಗಿ ಫೈನಾಗಿ ಡ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಏನೆಲ್ಲ ಒಗ್ಗರಣೆ ಕೊಟ್ಟಿದ್ದೆ ನೋಡಿ. ಸೊ ಅದಕ್ಕೆ ನಾನು 2 ಗ್ಲಾಸಷ್ಟು ನೀರು ಹಾಕಿ ಬಿಟ್ಟಿದ್ದೆ. ಸೊ ಚೆನ್ನಾಗಿ ಕುದ್ದಿತ್ತು ನೀರು. ಸೊ ಇವಾಗ ನಾನು ರವೆ ಎಲ್ಲ ಹುರ್ಕೊಂಡಿದ್ದೆ ನೋಡಿ. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಕನ್ಸಿಸ್ಟೆನ್ಸಿಲಿದೆ. ಸೊ ಇನ್ನೊಂದು 5 ಮಿನಿಟ್ಸ್ ನಾವು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ ಉಪ್ಪಿಟ್ಟು. ಸೊ ನಮಗೆ ಸ್ವಲ್ಪ ತೆಳ್ಳಗೇ ಇರಬೇಕು. ಸೊ ರೆಡಿ ಆಯಿತು ಉಪ್ಪಿಟ್ಟು. ಇನ್ನೇನು ಒಂದು 5 ಮಿನಿಟ್ಸಲ್ಲಿ ರೆಡಿನೇ ಆಗೋಯಿತು. ಸೊ ಇಲ್ಲಿ ಮಕ್ಕಳಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಅಂತ ಹೇಳಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಶಾವಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗಬೇಕು ಶಾವಿಗೆ. ಸೊ ನಾನು ಇಲ್ಲಿ ಆವಾಗಲೇ ಒಗ್ಗರಣೆ ಕೊಟ್ಕೊಂಡಿದ್ದೆ ಅಲ್ವಾ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ. ಸೊ ಇದಕ್ಕೇನೆ ಒಂದು ಗ್ಲಾಸಷ್ಟು ನೀರು ಹಾಕಿ ಹುರಿದಿರೋ ಶಾವಿಗೆ ಹಾಕಿ ಇಲ್ಲಿ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡಿ ರವೆ ಉಪ್ಪಿಟ್ಟು ಸಹ ತುಂಬ ಟೇಸ್ಟಿಯಾಗಿ ರೆಡಿ ಆಯಿತು. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಉಪ್ಪಿಟ್ಟು. ಈ ಥರ ಬಿಸಿ ಬಿಸಿ ಉಪ್ಪಿಟ್ಟು ಅಂದರೆ ನನಗೆ ತುಂಬ ಇಷ್ಟ. ಉಪ್ಪಿಟ್ಟು ಕೆಲವ್ರಿಗೆ ಉಪ್ಪಿಟ್ಟೇ ಇಷ್ಟ ಆಗೋಲ್ಲ, ಉಪ್ಪಿಟ್ಟು ಅಂತಾರೆ ತಿಂಡಿ. ಸೊ ನಮ್ಮ ಮನೇಲಿ ಉಪ್ಪಿಟ್ಟು ನನಗೂ ಇಷ್ಟ, ಮಕ್ಕಳೂ ತಿಂತಾರೆ, ನಮ್ಮ ಮನೆಯವರು ತಿಂತಾರೆ ಇಷ್ಟಪಟ್ಟು. ಸೊ ಮಕ್ಕಳಿಗೆ ಶಾವಿಗೆ ಉಪ್ಪಿಟ್ಟು ಅಂತ ಕೇಳಿದ್ದಕ್ಕೆ ಸೊ ಅದು ಒಂದು ಸ್ವಲ್ಪ ಮಾಡಿದ್ದೆ. ಸೊ ಅದು ಇದು ಎರಡು ತಿನ್ಕೊಳ್ತಾರೆ ಅಂತ ನೋಡ್ತಾ ಇರ್ಬೋದು. ಶಾವಿಗೆ ಉಪ್ಪಿಟ್ಟು ಸಹ ರೆಡಿ ಆಯಿತು. ಸೊ ಮನೆಯವ್ರಿಗೂ ಉಪ್ಪಿಟ್ಟೆಲ್ಲ ಹಾಕ್ಕೊಟ್ಟೆ. ಈಗ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ದೀನಿ. ಇದು ಶಾವಿಗೆ ಉಪ್ಪಿಟ್ಟು ಸಹ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಎಲ್ಲರೂ ಟಿಫನ್ ಮುಗಿಸ್ಕೊಳ್ತಾ ಇದ್ದೀವಿ. ಸೊ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಸೊ ಟಿಫನ್ ರೆಡಿ ಮಾಡ್ತಾನೆ ಹಾಗೆ ಪಾಯಸನೂ ರೆಡಿ ಮಾಡಿಕೊಂಡೆ. ಸಾಬುದಾನ ಬೆಳಗ್ಗೆನೇ ನೆನೆ ಹಾಕಿದ್ದೆ. ಸೊ ಶಾವಿಗೆ, ಸಾಬುದಾನ, ಕಡಲೆಬೇಳೆ, ಹೆಸರುಬೇಳೆ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಹಾಕಿ ಹಾಲು ಎಲ್ಲನೂ ಹಾಕಿ ಚೆನ್ನಾಗಾಗಿತ್ತು ಮಾತ್ರ ಪಾಯಸ. ತುಂಬ ಟೇಸ್ಟಿಯಾಗಿ ಬಂದಿತ್ತು.
ಸೊ ಪಾಯಸನೂ ರೆಡಿ ಆಯಿತು. ಸೊ ಹೀಗೆ ಅಡುಗೆ ಮಾಡ್ತಾನೆ ಪಾತ್ರೆನೂ ಎಲ್ಲ ತೊಳ್ಕೊಂಡೆ. ಸೊ ಮಧ್ಯಾಹ್ನಕ್ಕೆ ಮಕ್ಳಿಗೆ ಪಾಯಸ ಹಾಕ್ಕೊಟ್ಬಿಡೋಣ ಅಂತ ಹೇಳಿ. ಸೊ ಪಾಯಸ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಆ ಗಸಗಸೆ ಆ ಕೊಬ್ಬರಿ ಎಲ್ಲ ಮಿಕ್ಸಿಲಿ ಪೇಸ್ಟ್ ಮಾಡಿ ಹಾಕಿರ್ತೀವಲ್ವ, ಸೊ ಎಲ್ಲ ಅದನ್ನು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಪಾಯಸ. ಸೊ ಈ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಪಾಯಸ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೀನಿ. ಮಕ್ಕಳು ಮತ್ತೆ ನೋಡಿ ಯಾವ ಥರ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲದನ್ನು ಅದು ಕವರಿಗೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದೀನಿ. ಮತ್ತು ಇಲ್ಲೆಲ್ಲ ಆಟ ಸಾಮಾನು ನೀಟಾಗಿ ಹರಡಿ ಇಲ್ಲೆಲ್ಲ ಹಾಕ್ಕೊಂಡು ಆರಾಮಾಗಿ ಇಬ್ಬರು ಟಿ ವಿ ನೋಡ್ತಾ ಕೂತಿದ್ದಾರೆ. ದೀಕ್ಷು, ರಚ್ಚು ಕ್ಲೀನ್ ಮಾಡಿರಿ ಅಷ್ಟು. ಅದ್ರ ಕವರಿಗೆ ಹಾಕಿ ತುಂಬಿ ಇಡ್ರಿ. ನೀವೀಗ ಆಟಾಡ್ತಿಲ್ಲ ಅಲ್ವಾ, ಟಿ ವಿ ನೋಡ್ತಿದ್ದೀರ ತಾನೆ. ಆಮೇಲೆ ಮತ್ತೆ ಆಟಾಡಬೇಕಾದ್ರೆ ತಗೊಂತ್ರಿ ನೀಟಾಗಿ ಎಲ್ಲ ಕವರಿಗೆ ಹಾಕಿ ಇಡ್ರಿ ತುಂಬಿ. ಸೊ ಏನು ಮಾಡೋಗಿಲ್ಲ, ಇವತ್ತು ಸಂಡೇ ಆಗಿರೋದ್ರಿಂದ, ಹಾಲಿಡೇಸ್ ಇರೋದ್ರಿಂದ ಅವರಿಗೂ ಒಳ್ಳೆ ಟೈಮ್ ಪಾಸ್ ಆಗಬೇಕು. ಸೊ ಈ ಥರ ಆಟ ಸಾಮಾನೆಲ್ಲ ತಗೊಳ್ಳೋದು ಹರಡೋದು ಮಾಡೋದು ಮಾಡ್ತಾ ಇರ್ತಾರೆ. ನಾನು ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಆಲ್ಮೋಸ್ಟ್ ಅವ್ರಿಗೇನು ಹೇಳೋದಿಲ್ಲ ಅಷ್ಟಾಗಿ. ಒಂದೊಂದ್ಸಲಿ ನಾನು ಇವಾಗ ಜಸ್ಟ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬಂದಿದ್ದೀನಿ, ಆರಾಮಾಗಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ. ಆಗಲೇ ಎಲ್ಲ ಹರಡಿದ್ದಾರೆ. ಸೊ ಅದಕ್ಕೆ ನಾನು ಈ ಥರ ಒಂದೊಂದ್ಸಲಿ ಅವ್ರಿಗೆ ಹೇಳ್ಬಿಡ್ತೀನಿ ತುಂಬಿಡ್ರಿ ಮತ್ತೆ ಆಟಾಡ್ಬೇಕಾದ್ರೆ ತಗೊಳ್ರಿ ಅಂತೇಳಿ. ಸೊ ಅವರಿಗೆ ಹಚ್ಚಿದ್ದೀನಿ ಕೆಲಸ ಎಲ್ಲ ತುಂಬಿ ಇಟ್ಕೊಳ್ರಿ ಅಂತ. ಈ ಥರ ಇದೆ ನಮ್ಮ ಮನೆಯೊಂದು ಮಕ್ಕಳ ಸ್ಟೋರಿ. ಹಾಕ್ಕೊಡ್ತೀನಿ ಒಂದು ನಿಮಿಷ, ಅದಕ್ಕಂತಲೇ ಒಂದೇ ಹಾಕ್ಕೊಡೋಣ ಅಂತೇಳಿ. ಸೊ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ಲ ಪಾಯಸ ಹಾಕ್ಕೊಟ್ಟೆ. ಸೊ ತುಂಬ ಟೇಸ್ಟಿಯಾಗಿತ್ತು. ಎಂಜಾಯ್ ಮಾಡ್ಕೊಳ್ತಾ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ. ಚೆನ್ನಾಗಾಗಿತ್ತು ಮಾತ್ರ ಪಾಯಸ. ಸೊ ಹೀಗೆ ಕೂತಿದ್ವಿ, ಒಂದು ಮೂವಿನಾದರೂ ನೋಡೋಣ ಅಂತೇಳಿ ಕನಸುಗಾರ ಮೂವಿ ಹಾಕ್ತೆ. ನನಗೆ ಈ ಮೂವಿ ಇಷ್ಟ. ಈ ಸಾಂಗ್ ಎಲ್ಲ ನೋಡಿದಾಗ ನನಗೆ ಚೈಲ್ಡ್ಹುಡ್ ಡೇಸೇ ನೆನಪಾಗುತ್ತೆ. ನಾವು ಚೈಲ್ಡ್ಹುಡ್ಡಲ್ಲಿ ಸ್ಯಾರಿ ಉಟ್ಕೊಳ್ತಾ ಇದ್ದಿದ್ದು, ದೋಣಿ ಮಾಡಿ ಮಳೆ ಬಂದಾಗ ಬಿಡ್ತಾ ಇದ್ದಿದ್ದು, ಸೊ ಎಲ್ಲ ನೆನಪಾಯಿತು. ಸೊ ತುಂಬ ಚೆನ್ನಾಗಿತ್ತು ಮೂವಿ, ಒಳ್ಳೆ ಟೈಮ್ ಪಾಸ್ ಆಯಿತು. ಸೊ ಎಲ್ಲರೂ ಕೂತ್ಕೊಂಡು ಒಂದು ಒಳ್ಳೆ ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಮೂವಿ. ಸೊ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಅಂಥೇಳಿ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಎಣ್ಣೆ ಹಾಕಿ ಬಿಟ್ಬಿಟ್ಟೆ ಒಂದು ಸ್ವಲ್ಪ ಹೊತ್ತು. ಸೊ ಇವಾಗ ನಾನು ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಹಚ್ಕೊಳ್ತಾ ಇದ್ದೆ. ನಮ್ಮ ರಚ್ಚು ಮಮ್ಮಿ ನಾನು ಹಾಕ್ತೀನಿ ಮಮ್ಮಿ ಎಣ್ಣೆ ನಿನಗೆ ಅಂತ ಕೇಳ್ತಾ ಇದ್ದಾಳೆ ನೋಡಿ ಇಲ್ಲಿ. ಹೌದಾ, ಸರಿ ಆಯಿತು, ಆಸೆ ಮಾಡ್ತಾ ಇದೀಯಾ, ಸರಿ ಆಯಿತು ಹಚ್ಚು ಅಂತ ಹೇಳಿ ಅವಳ ಹತ್ರ ಹಚ್ಚಿಸ್ಕೊಂಡೆ. ನನಗೆ ನಗು ಬರ್ತಾಯಿತ್ತು. ಆ ಪುಟ್ಟ ಕೈಯಲ್ಲಿ ಹೇಗೆ ಹಾಕ್ತಾಯಿದ್ದಾಳೆ ನೋಡಿ ಎಣ್ಣೆ. ಫುಲ್ಲು ಸೀರಿಯಸ್ಸಾಗಿ ಹಾಕ್ತಾಯಿದ್ದಾಳೆ ಎಣ್ಣೆ. ನನಗೆ ನೋಡಿ ನಗುನೇ ಬರ್ತಾಯಿತ್ತು, ನಗ್ತಾ ಇದ್ದೆ. ಎಣ್ಣೆ ಹಾಕಿಸ್ಕೊತಾನೆ ಒಂಥರ ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಮಲಗಿ ಇವಾಗ ಎದ್ದು ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿದ್ದೀವಿ. ನಮ್ಮ ದೀಕ್ಷು ನೋಡ್ರಿ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಫುಲ್ಲು ಹೀರೋ ಆಗ್ಬಿಟ್ಟಿದ್ದಾನೆ. ನಮ್ಮ ದೀಕ್ಷು ರಚ್ಚು ಎಲ್ಲ ಫ್ರೆಶ್ ಅಪ್ ಆದರು. ಸೊ ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ಅವ್ರನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಸ್ವಲ್ಪ ವಾಕ್ ಮಾಡ್ಕೊಂಡು ಬರಬೇಕು. ಸೊ ಇವಾಗ ನಮ್ಮ ರಚ್ಚುಗೆ ತಲೆ ಬಚ್ಚಬೇಕು. ರಚ್ಚು ಬಾ, ತಲೆ ಬಚ್ತೀನಿ. ಸೊ ಎಲ್ಲರೂ ರೆಡಿಯಾಗಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಮಕ್ಕಳು ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಸೊ ನೋಡಿ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ,
ಚೆನ್ನಾಗಿ ಮಾಡ್ತಾಯಿದ್ರು ಡ್ಯಾನ್ಸು. ಸಾಂಗ್ ಎಲ್ಲ ಹಾಕಿರ್ತಾರಲ್ವ, ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ ಕೇಳೋದಕ್ಕೆ. ಸೊ ಕ್ಯೂಟಾಗಿ ಮಾಡ್ತಾಯಿದ್ರು ಎಲ್ಲ ಮಕ್ಕಳು ಡ್ಯಾನ್ಸು. ಸೊ ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಫೀಲ್ಡಿಗೆ ಬಂದ್ವಿ. ಸ್ವಲ್ಪ ವಾಕ್ ಮಾಡಿಬಿಟ್ಟು ಮಕ್ಕಳನ್ನು ಸ್ವಲ್ಪ ಅಲ್ಲಿ ಆಟಾಡ್ಕೊಳ್ತಾರೆ ಫೀಲ್ಡಲ್ಲಿ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ದೀಕ್ಷುರಚ್ಚು ಯಾವ ಥರ ಸರ್ಕಸ್ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಫುಲ್ಲು ಅವ್ರಿಗಂತೂ ಈ ಥರ ಸಂಡೇ ಸಿಕ್ಬಿಟ್ರಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಆಟಾಡ್ಕೊಳ್ತಾರೆ. ಸೊ ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಳ್ತಾ ಇದ್ರು. ನಾವು ವಾಕೆಲ್ಲ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಬಂದ್ವಿ. ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದ್ವಿ. ನೋಡಿ ಫ್ರೆಂಡ್ಸ್, ಹೇಗೆ ಸ್ವೆಟ್ ಆಗಿದ್ದೀನಿ. ಇವಾಗ ಫೇಸ್ ವಾಶ್ ಮಾಡ್ಕೊಬೇಕು. ಹೋಗಿ ಮಾಡ್ಕೊಂಡು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಊಟ ಹಾಕ್ಕೊಟ್ಟು ಮಲ್ಕೋಬೇಕು. ಫ್ರೆಂಡ್ಸ್, ಇವತ್ತಿನ ಒಂದು ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.